ಆನೇಕಲ್ ತಾಲೂಕಿನ ಹೆಬ್ಗೋಡಿ ಮೆಟ್ರೋ ನಿಲ್ದಾಣದ ಬಳಿಯಲ್ಲಿ ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರೀ ಮಾರಮ್ಮ ದೇವಿಯ ನೂತನ ದೇವಾಲಯ ನಿರ್ಮಾಣಗೊಂಡಿದ್ದು, ಇಂದು 48ನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮವು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು 48ನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಹೋಮಗಳು, ಸ್ವಾಮಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ಕಳಶಾಭಿಷೇಕ, ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಹಾಗೆಯೇ ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು, ಹೆಬ್ಗೋಡಿ ಗ್ರಾಮಸ್ಥರು, ಭಕ್ತರು ಭಾಗವಹಿಸಿದ್ರು.
आसनानिं समर्पयामि।
ಮೂರ್ತಿಯಲ್ಲೇ ಇಷ್ಟಡಿ ಅಂತ ಇರ್ತಕ್ಕಂಥ ಯಾವ ರೀತಿ ನಾವು ಮಾಡಿರ್ತಕ್ಕಂಥ ದೇವಿಯ ಶಿಲೆ ಮೂರ್ತಿ ಅಲ್ವಾ, ಆ ಶಿಲೆ ಮೂರ್ತಿ ಇಷ್ಟಡಿದೆ ಪ್ರತಿಷ್ಠಿದ್ದೇವೆ, ಪ್ರತಿಷ್ಠಾಪನೆ ಆಗಿದೆ, ಎಲ್ಲ ಆಗಿದೆ. ಯಾರು ಇದುವರೆಗೂ ಸ್ವಾಮಿ ಎಷ್ಟಡಿ ಇದೆ ಅಂತ ಯಾವುದಿದೆ ಅಂತ ಕೂಡ ಯಾರು ಕೇಳಿಲ್ಲ ಅಲ್ವಾ. ಏಕೆಂದರೆ ನಾವಿನಾಥಮ್ಮನ್ನತಕ್ಕಂಥ ನಾವಿಯಿಂದ ಎಡಭಾಗದಲ್ಲಿರ್ತಕ್ಕಂಥ ಮದವನ್ನ ಭಗವತ್ ಸ್ವರೂಪದಲ್ಲಿರ್ತಕ್ಕಂಥ ಭೂಮಂಡಲದಲ್ಲಿ ಭಗವತಿಯಾಗಿರ್ತಕ್ಕಂಥದ್ದು ಭೂಭಾಗದಲ್ಲಿ ಕೂತಿದ್ದಾರೆ. ನಾವಿಯ ಮೇಲ್ಭಾಗದಲ್ಲಿರ್ತಕ್ಕಂಥದ್ದು ಶಿರೋನಕಾರ ಅಂತಕ್ಕಂಥ ಶಿರೋ ಅಂತಕ್ಕಂಥದ್ರಿಂದ ಅರ್ಧಾನುಸಾರ ಅಂತಕ್ಕಂಥ ಭಾರವೇ ಅಂತಕ್ಕಂಥದ್ರಲ್ಲಿ ನಾವು ತಿರ್ತಕ್ಕಂಥದ್ದು ಮೂರು ಕಾಲನಿ ಅಂತಕ್ಕಂಥದ್ದು ಬೀಜ ಭಾಗದಿಂದ ಹಿಡಿದು ನಾವೇ ಸಂಸ್ಥಾನವರೆಗೂ ಕೂಡ ಪೂರ್ವ ಕಾಲನಿ ಇಟ್ಟಿದ್ದೀವಿ. ಆದರೆ ಆ ಪೂರ್ವ ಕಾಲನಿಗೆ ಮುಖವನ್ನು ಎಷ್ಟಿಟ್ಟಿದ್ದಾರೆ, ನಾಸಿಕವನ್ನ ಮೂಗನ್ನು ಎಷ್ಟಿಟ್ಟಿದ್ದಾರೆ, ಅಥವಾ ಕೈಗಳಲ್ಲಿರ್ತಕ್ಕಂಥ ಹಸ್ತವನ್ನು ಎಷ್ಟಿಟ್ಟಿದ್ದಾರೆ, ಕಣ್ಣು ಮುಖದಲ್ಲಿರ್ತಕ್ಕಂಥ ಕಣ್ಣು ಯಾವ ರೀತಿಯಾಗಿಟ್ಟಿದ್ದಾರೆ, ಇದೆಲ್ಲವೂ ಆಚಾರ್ಯನಿಂದ ಆಗ್ತಕ್ಕಂಥದ್ದು. ನಾಸಿಕ ಅಂದರೆ ಒಂದು ಭಗವಂತನಿಗೆ ಭೋಗವಿಡಬೇಕಾದ್ರೆ 7 ಗೋಧಿಗಳ ಕಾಲಿನ ಅದು ನಾಸಿಕ ಅನ್ನೋದು. ಹಣೆಯನ್ನ 4 ಗೋಧಿಗಳ ಕಾಲ ಭಾಗದಲ್ಲಿ ಇರಬೇಕು. ಕಣ್ಣು ಉಪ್ಪು 3 ಕಾಲಿನ ಗೋಧಿಯ ಭಾಗದಲ್ಲಿರಬೇಕು. ಕೈಗಳು 18 ಗೋಧಿಗಳ ಭಾಗದಲ್ಲಿರಬೇಕು ಅಂತಕ್ಕಂಥ ಇಷ್ಟು ಪ್ರಮಾಣ ಇದೆ ಆ ಮೂರ್ತಿಯ. ಆ ಪ್ರಮಾಣ ಮೂರ್ತಿಯನ್ನು ನಾವು 48 ದಿನಗಳ ಕಾಲ ನೀರಲ್ಲಿ ಇಟ್ಟಿರ್ತೀವಾ. ಆ 48 ದಿನಗಳ ಕಾಲ ಆದ ನಂತರ ನೀರಲ್ಲಿ ಏನಿಟ್ಟಿರ್ತೀವಿ ನೀವು ನೀರಲ್ಲಿ ಯಾಕೆ ಇಡಬೇಕು ಅಂತಂದರೆ ನೀರಿನಲ್ಲಿರ್ತಕ್ಕಂಥ ಅಂಶದಲ್ಲಿ ಯಾರು ಗಂಗೆಯಲ್ಲಿ ನಾವು ಲೋಪಾಂತರ ಅಂತಕ್ಕಂಥ ಮೂರ್ತಿಯನ್ನು ಮಾಡಬೇಕಾದ್ರೆ ಈಗ ಹೋಮವನ್ನು ಮಾಡ್ತಾ ಇದ್ದೀವಿ. ಹೋಮದಲ್ಲಿ ಸ್ವಲ್ಪ ನಾವು ಮಾಡ್ತಕ್ಕಂಥ ವಿಧಾನದಲ್ಲಿ ನಾವು ಆಗ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಜೀವಾಗ್ತಾ ದ್ರವ್ಯ ಆಗ್ತಾ ಇದೆ. ಅದರಲ್ಲಿ ನಮ್ಗೆ ಗೊತ್ತಿದ್ದೀರಾ ಯಾವುದಾದ್ರೂ ಸೂಕ್ಷ್ಮ ಅನುಜೀವಿ ಬಂದಿರ್ತದೆ, ಸೂಕ್ಷ್ಮಾದಿ ಅನುಜೀವಿ ಅದೇ ರೀತಿಯಲ್ಲಿ ಮೂರ್ತಿಯಲ್ಲೂ ಕೂಡ ಸೂಕ್ಷ್ಮಾದಿ ಅನುಜೀವಿಗಳು ಸೇರ್ತವೆ. ಆ ಅನುಜೀವಿಗಳನ್ನು ನೀರಿನಲ್ಲಿದ್ದಾಗ ಶಾರೀರಿಕವಾಗಿರ್ತಕ್ಕಂಥ ಏನೇ ಲೋಪವಿದ್ದರೂ ಕೂಡ ಆ ನೀರಿನಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ ನಾವಿಯಿಂದ ಈಚೆಗೆ ಬರ್ತದೆ. ಕಲ್ಲಲ್ಲಿ ನೀವು ನೋಡಿರಬಹುದು, ಚನ್ನಕೇಶವರ ದೇವಸ್ಥಾನ ಇದೆಯಲ್ಲ ಬೇಲೂರಲ್ಲಿ, ಆ ಕಥೆ ಎಲ್ರಿಗೂ ಗೊತ್ತಿರಬಹುದು. ಸುಂದರವಾಗಿರ್ತಕ್ಕಂಥ ಮೂರ್ತಿಯನ್ನು ಅಷ್ಟು ಅಮರಾಚಾರಿ ಕೆಟ್ಟಿರ್ತಕ್ಕಂಥ ಪ್ರತಿಜ್ಞಾಚಾರಿ ಅಷ್ಟು ಮೂರ್ತಿಯನ್ನು ಕೆಟ್ಟಿರ್ತಾನೆ. ಆದರೆ ಆತ ಏನೋ ಲೋಪ ಎನ್ನುವುದು ಯಾರಿಗೂ ಗೊತ್ತಿರಲ್ಲ. ಪ್ರತಿಷ್ಠಾಪನೆ ಆಗಬೇಕು. ಆಗ ಅವರ ಮಗ ಆಗಿರ್ತಕ್ಕಂಥ ಅವರ ಪ್ರಿಯಟನೆ ಕರೆದಿರ್ತಾನೆ. ಆತನ ಬಂದು ನೋಡಿ ಮೂರ್ತಿಯನ್ನು ನೋಡ್ತಾನೆ. ಆ ಮೂರ್ತಿಯನ್ನು ತಕ್ಷಣ ಎಲ್ಲ ಭಾಗದಲ್ಲೂ ಕೂಡ ಓಂಕಾರ ಬರುತ್ತೆ. ಈಗ ನೀವು ಮೂರ್ತಿಯನ್ನು ಸ್ಪರ್ಶನೆಯನ್ನು ಮಾಡಿದಾಗ ಓಂಕಾರ ಬರಬೇಕು. ಆ ಓಂಕಾರ ಬಂದಾಗಲೇ ಕೃಷ್ಣ ಶಿಲೆ ಅಂತಕ್ಕಂಥ ಆಗ ಬಾಲಿಗ್ರಾಮ ಎಲ್ಲ ಕಡೆ ಬರುತ್ತೆ ಓಂಕಾರ. ಧರ್ಮದಲ್ಲಿ ಮಾತ್ರ ಬರಲ್ಲ ಓಂಕಾರ, ಅಂದರೆ ಮಕ್ಕಳಲ್ಲಿ ಬರಲ್ಲ. ಶಿಲೆಯಲ್ಲಿ ಮಾಡಿರ್ತಕ್ಕಂಥ ಶಿಲೆಗೆ
ब्रह्मदेवताभ्यो नमो नमः शोभनाभ्ये क्षेमाय तेनया स्फुतनाय आयुष्मन्तं करोमि तेन देवताभ्यो नमः ब्रह्मदेवताभ्यो नमः ब्राह्मणेभ्यो अनुग्रहप्रसादफलसिद्धिरस्तु ब्रह्मदेवता
ते भूयादिते भवन्तो महन्तो अनुगृह्णन्तो सिद्ध्यर्थं श्रीदेवताभ्यो नमो नमः हिरण्यवृणाहे कृतवते सवितराधिपत्ये पयस्वतीरन्तिराशानो हस्तो
मांगल्ये शिवे सर्वार्थ साधके शरण्ये त्रयंबके देवी नारायणे नमोस्तुते ಶ್ರೀ ಗುರುಭ್ಯೋ ನಮಃ. ಸಮಸ್ತ ಆಸ್ತಿಕ ಮಹಾಜನದಲ್ಲಿರ್ತಕ್ಕಂಥ ನಮ್ಮ ಹೆಬ್ಬಗೋಡಿಯ ಮಹಾಗ್ರಾಮದಲ್ಲಿ ಸರ್ವರಿಗೂ ಕೂಡ ಶುಭಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ನಮ್ಮ ಇದೇ ಗ್ರಾಮದ ಸಮಸ್ತ ಎಲ್ಲ ಜನರ ಸಮೂಹದಲ್ಲಿ ಊರಿನ ಗ್ರಾಮ ದೇವತೆ ಆಗಿರ್ತಕ್ಕಂಥ ಶ್ರೀ ಮಾರಮ್ಮ ದೇವಿಯ ನೂತನ ಆಲಯ ಪ್ರತಿಷ್ಠಾಪನೆಯಾಗಿ ಇವತ್ತಿಗೆ 48 ದಿನಗಳ ಕಾಲ ಆ ಭಗವತಿಯ ಸೇವೆಯು ವಿಜೃಂಭಣೆಯಿಂದ ಅಂದರೆ ಒಂದು ಮಂಡಲ ಅಂತಕ್ಕಂತಹದ್ದು, ಆ ಮಂಡಲದಲ್ಲಿ ದೀಕ್ಷೆ ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಭಗವಂತನ ಅನುಗ್ರಹ. ಏಕೆಂದರೆ 48 ದಿನಗಳ ಕಾಲ ದೀಕ್ಷೆ ಅನ್ನೋದಲ್ಲಿ ಸರ್ವ ಮಂಡಲ ಸರ್ವ ದೇವತೆಗಳ ಅನುಗ್ರಹ ಸಿಗಲಿ ಅಂತೇಳಿ ಆ ಭಗವತಿಯ 48 ದಿನಗಳ ಆರಾಧನೆಯನ್ನ ಸಹಳ ವಿಜೃಂಭಣೆಯಿಂದ ಪ್ರತಿನಿತ್ಯವೂ ಕೂಡ ಅನ್ನದಾಸೋಹವಾಗಿರ್ತಕ್ಕಂತಹದ್ದಾಗಬಹುದು ಅಥವಾ ದೇವಿಗೆ ವಿಶೇಷ ಅಲಂಕಾರಗಳಾಗಿರ್ತಕ್ಕಂತಹದ್ದು, ನಿತ್ಯ ಪೂಜೆಗಳು ನಡೆದಿರ್ತಕ್ಕಂತಹದ್ದು. ಅಂತಹದ್ರಲ್ಲಿ ನಮ್ಮ ಈ ಗ್ರಾಮ ಹೆಬ್ಬಗೋಡಿಯ ಮಹಾಗ್ರಾಮ ಜನತೆಗೆ ಎಲ್ಲರಿಗೂ ಕೂಡ ಸಮಸ್ತ ಸೌಖ್ಯವನ್ನು ಉಂಟು ಮಾಡಲಿ ಅಂತೇಳಿ ನಮ್ಮ ಇದೇ ಗ್ರಾಮದ ಪ್ರಮುಖರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿಯವರು ಹಾಗೂ ಸಮಸ್ತ ಕುಟುಂಬ ವರ್ಗದವರು ಎಲ್ಲರೂ ಕೂಡ ಇಲ್ಲಿ ಇವತ್ತಿನ ದಿವಸ ಆ 48 ದಿನಗಳ ಸೇವೆಯನ್ನ ಇವತ್ತಿನ ದಿವಸ ಮಂಡಲ ಕಾಲದಲ್ಲಿ ಆ 48 ದಿನಗಳ ಆರಾಧನೆಯನ್ನು ನಡೆದಿದೆ. ಅದೇ ರೀತಿಯಾಗಿ ಪ್ರಾತಃ ಕಾಲದಿಂದಲೂ ಕೂಡ ಭಗವತಿಯ ಮಹಾಗಣಪತಿಯ ಪೂಜೆ, ಪುಣ್ಯಾಹವಾಚನ, ತದನಂತರ ರಕ್ಷಾಬಂಧನೆ, ತದನಂತರ ಕಲಶಾರಾಧನೆ, ತದನಂತರ ಮಹಾದೇವಿಯ ರುದ್ರ ಹೋಮಗಳು ಹಾಗೂ ದುರ್ಗಾದೇವಿಯ ಹೋಮಗಳು ನಡೆದಿದೆ. ಭಗವತಿಗೆ ಫಲಪಂಚಾಮೃತಾದಿ ಅಭಿಷೇಕಗಳು, ಮಹಾಕುಂಭಾಭಿಷೇಕ, ವಿಶೇಷವಾಗಿ ಮುತ್ತಿನ ಅಲಂಕಾರವನ್ನ ಮಾಡಿ ವಿಶೇಷ ಪುಷ್ಪಾಲಂಕಾರ ಸೇವೆಯನ್ನು ಮಾಡ್ತಾ ಇವತ್ತಿನ ದಿವಸದಲ್ಲಿ ಮಹಾಮಂಗಳಾರತಿಯನ್ನು ಮಾಡಿ ಬಲಿಹರಣವನ್ನು ಕೊಟ್ಟು ಭಗವಂತನಿಗೆ ಸಮಸ್ತ ಲೋಕಕ್ಕೆಲ್ಲವೂ ಕೂಡ ಒಳ್ಳೆಯದು ಮಾಡಲಿ ಅಂತೇಳಿ ಆ ಭಗವತಿಯ ನಿತ್ಯ ಕೈಂಕರ್ಯಗಳನ್ನ ಮಾಡಿ ಈ ಮಂಡಲ ಆರಾಧನೆಯನ್ನು ಮಾಡಲಿ ಅಂತೇಳಿ ಇಲ್ಲ ಇನ್ನು ಮುಂದೆ ದೇವಾಲಯದ ಜೀರ್ಣೋದ್ಧಾರ ಆಗ್ಬೋದು, ಯಾವುದೇ ಒಂದು ವಿಷಯದಲ್ಲಿ ಭಗವಂತನ ಅನುಗ್ರಹ ಸಿಗಲಿ ಅಂತೇಳಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಆ 48 ದಿನಗಳ ಕಾಲ ಭಗವತಿಯ ಸೇವೆಯನ್ನು ಮಾಡಿ ಇವತ್ತಿನ ದಿವಸ ಮಂಡಲ ಪೂಜೆಯನ್ನು ನೆರವೇರಿಸಿದ್ದೇವೆ. ಎಲ್ರಿಗೂ ಕೂಡ ನಮ್ಮ ಗ್ರಾಮದ ಎಲ್ಲ ಸಮಸ್ತ ಜನತೆಗಳಿಗೂ ಕೂಡ ಈ ಭಗವತಿ ಆಗಿರ್ತಕ್ಕಂಥ ಅನುಗ್ರಹ ಸಿಗಲಿ. ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಯಾವುದೇ ಒಂದು ಮುಖಾಂತರವಾಗಿ ನೋಡ್ತಾ ಇರ್ತಕ್ಕಂಥ ಎಲ್ಲ ಸಮಸ್ತ ಜನಗಳಿಗೂ ಕೂಡ ಆಶೀರ್ವಾದ ಸಿಗಲಿ ಅಂತೇಳಿ ತಾಯಿಯನ್ನ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ದಿವಸ ಕಾಲದಲ್ಲಿ ಮಂಡಲಾರಾಧನೆ ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು.